ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ ಇಲ್ಲೇ ಉಳ್ಕೊಂಡು ಕಾರ್ಯ ಮುಗಿಸಿದ್ದೀವಿ. ಇನ್ನೇನೆಲ್ಲ ಮುಗಿತಲ್ಲ, ನಾನೇನು ಹೋಗ್ಬೇಕಲ್ಲಿ. ಪರಿಮಳ ಅವರೇ, ನಾನೊಂದು ಮಾತು ಹೇಳ. ನೀವ್ಯಾಕೆ ಇಲ್ಲೇ ನಮ್ಮ ಜೊತೆಯಲ್ಲಿ ನಮ್ಮ ಮನೇಲಿ ಇರಬಾರ್ದು? ಅಂಜಲಿ ಕೂಡ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳು ಮದುವೆ ಆದಮೇಲೆ ನೀವು ಒಂಟಿ ಆಗ್ತೀರಾ. ಇಲ್ಲೇ ನಿಮ್ಮ ಮಕ್ಕಳ ಜೊತೆ ನೀವು ಇರಬಹುದು ಅಲ್ವಾ? ಇಲ್ಲ ವೈದೇಹಿಯವರೇ, ಬೇಡ. ನಾನಿಲ್ಲೇ ಉಳ್ಕೊಂಡ್ಬಿಟ್ರೆ ನನ್ನ ಹೆಣ್ಮಕ್ಳಿಗೆ ಅವ್ರ ಮನೆ ಅನ್ನೋದೇ ಇರಲ್ಲ. ಬೇಡ. ಅಮ್ಮ, ನೀನೊಬ್ಳು ನಮ್ಮ ಜೊತೆಗಿದ್ರೆ ಸಾಕಮ್ಮ. ನೀನೇ ನನ್ನ ತವ್ರ ಮನೆ, ನಮ್ಮ ಜೊತೆಗೆ ಇದ್ಬಿಡಮ್ಮ ಪ್ಲೀಸ್. ಈ ಮನೆಗೆ ಹೋದ್ರೆ ಮತ್ತೆ ನಿನಗೆ ಅಪ್ಪನ ನೆನ್ಪುಗಳು ಕಾಡುತ್ತಮ್ಮ. ಪ್ಲೀಸ್ ಅಮ್ಮ, ಜೊತೆ ಇಲ್ಲೇ ಇರೋ. ಪರಿಮಳ ಅವರೇ, ನಾನು ಹೆಚ್ಚಿಗೆ ಏನು ಹೇಳಲ್ಲ. ನೀವು ಇದೇ ಮನೆಯಲ್ಲಿ ನಮ್ಗಳ ಜೊತೆ ಇರಬೇಕು, ನಿಮ್ಮ ಮೊಮ್ಮಗೂ ಜೊತೆ ಇರಬೇಕು. ಹೊಸ ಜಾಗದಲ್ಲಿದ್ರೆ ಹಳೆ ನೋವು ಮಾಸುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲೇ ಇರಿ. ಮೊಮ್ಮಗು ಜೊತೆ ಇದ್ರೆ ನಿಮಗೂ ಹಳೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ ಅಲ್ವಾ? ನೀವು ಅಲ್ಲಿಗೆ ಹೋದ್ರೆ ಮಂಜು ಅಣ್ಣನ ನೆನಪು ನಿಮಗೆ ಕಾಡುತ್ತೆ. ಆ ನೆನಪಿಂದ ಹೊರಗೆ ಬರೋಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಇಲ್ಲೇ ನಿಮ್ಮ ಮಕ್ಕಳ ಜೊತೆ ಮೊಮ್ಮಗು ಜೊತೆ ಇದ್ರೆ ನಿಮಗೆ ಸ್ವಲ್ಪ ಸಮಾಧಾನ ಸಿಗ್ಬಹುದು. ಹೌದು ಪರಿಮಳ, ವೈದೇಹಿ ಹೇಳ್ತಿರೋದು ಸರಿಯಾಗಿ. ಹೌದು ಅಮ್ಮ, ಪ್ಲೀಸ್ ಒಪ್ಕೊಳ್ಳಿ. ಚಿಕ್ಕಮ್ಮ, ಎಲ್ಲರೂ ಹೇಳ್ತಿದಾರಲ್ಲ, ನೀವು ಈ ಟೈಮಲ್ಲಿ ಇಲ್ಲಿರೋದೇ ಸರಿ ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ಇಲ್ಲೇ ಇದ್ಬಿಡಿ. ಪರಿಯಮ್ಮ, ನಿಮ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ. ಆದರೂ ಇವ್ರುಗಳೆಲ್ಲ ಹೇಳ್ತಾ ಇರೋದು ಹಂಗ್ಯಾಕೋ ಸರಿ ಅನ್ನಿಸ್ತಾ ಇದೆ. ಅಮ್ಮು, ಈ ಜೀವನ ಎಷ್ಟು ಕೆಟ್ಟದಲ್ವಾ? ಎಲ್ಲನೂ ಕೊಟ್ಟು ಕಿತ್ಕೊಳ್ಳುತ್ತೆ. ಮೊದಲು ಪ್ರೀತಿ ಕೊಡುತ್ತೆ, ಆಮೇಲೆ ಅದನ್ನೇ ಕಿತ್ಕೊಳ್ಳುತ್ತೆ. ಆಮೇಲೆ ಅಪ್ಪನ ಆಸರೆ ಕೊಡುತ್ತೆ, ಆಮೇಲೆ ಅದನ್ನೇ ಕಿತ್ಕೊಳ್ಳುತ್ತೆ. ಯಾಕೆ ನಮಗೆ ಹೀಗೆಲ್ಲ ಆಗ್ತದೆ? ಅಕ್ಕ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಕಣ. ಏನು ಮಾಡೋಕ್ಕಾಗತ್ತೆ ಹೇಳು? ಅದೇ ನನಗೆ ಬೇಜಾರಾಗ್ತಿರೋದು ಅಮ್ಮ. ಗಂಡನ್ ಕಳ್ಕೊಂಡೆ, ಆಗ್ಲೂ ಏನು ಮಾಡೋದಕ್ಕಾಗ್ಲಿಲ್ಲ. ಈಗ ಅಪ್ಪನ್ ಕಳ್ಕೊಂಡೆ, ಈಗಲೂ ಏನು ಮಾಡೋದಕ್ಕಾಗ್ತಿಲ್ಲ. ಬರೀ ಕಣ್ಣೀರು ಹಾಕೋದ್ ಬಿಟ್ಟು ನಾನಿನ್ನೇನು ಮಾಡಲಿ ಹೇಳು? ಸಮಾಧಾನ ಮಾಡ್ಕೋ ಅಮ್ಮ. ನನ್ನ ಜೀವನದಲ್ಲಿ ಬರೀ ಅಳೋದೇ ಆಯಿತು, ಇನ್ನೇನು ಬರ್ದಿದೆ ಹೇಳಿ? ಜೀವನ ತುಂಬ ದೊಡ್ಡದಮ್ಮ. ನಿನ್ನೆ ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. 25 ವರ್ಷಗಳು ನನ್ನನ್ನು ಕತ್ಲೆ ಕೋಣೆಯಲ್ಲಿ ಹಾಕಿದ್ರು. ಆವತ್ತು ನಾನು ನನ್ನ ಜೀವನ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ನಾನು ನಿಮ್ಗಳ ಮುಂದೆ ಇರ್ತಿರ್ಲಿಲ್ಲ ಅಲ್ವಾ? ಆರ್ತಿ,
ಜೀವನ ಅನ್ನೋದು ತುಂಬ ದೊಡ್ಡದಮ್ಮ. ಇರಬೇಕು, ಇದ್ದು ಜಯಿಸ್ಬೇಕು. ಯಾವತ್ತೂ ಜೀವನದ ಮೇಲಿನ ನಂಬಿಕೆನ ಕಳ್ಕೋಬಾರ್ದು. ಹೇಗೆ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ಯಾಕೆ ಎಲ್ಲ ಕಷ್ಟ ನಮಗೆ ಬರುತ್ತೆ? ಇನ್ನು ವಿಕ್ಕಿ ಸಾವಿನ ನೋವನ್ನೇ ನಾನು ಮರ್ತಿಲ್ಲ. ಆಗ್ಲೇ ಅಪ್ಪ ಸಮಾಧಾನ ಮಾಡ್ಕೊ ಅಂತ ಹೇಳೋದು ಸುಲಭ, ಎಲ್ಲ ಮರ್ತು ಬಿಡು ಅಂತ ಹೇಳೋದು ಇನ್ನೂ ಸುಲಭ. ಆದ್ರೆ ಕಷ್ಟ ನೋವು ನನಗೆ ಚೆನ್ನಾಗಿ ಗೊತ್ತಿದೆ. ಏನೇ ಆಗಲಿ ಆರ್ತಿ, ಜೀವನದ ಮೇಲೆ ನಂಬಿಕೆ ಮಾತ್ರ ಕಳ್ಕೊಬೇಡ. ಏನಂತ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ನಿಮ್ಗಾದ್ರೆ ಒಂದು ಆಸೆ ಇತ್ತು, ನಿಮ್ಮ ಫ್ಯಾಮಿಲಿನ ವಾಪಸ್ ಪಡ್ಕೋಬೇಕು ಅಂತ. ಆದ್ರೆ ನನಗೆ ಅದು ಯಾವ ಆಸೆನೂ ಉಳ್ಕೊಂಡಿಲ್ಲ. ವಿಕ್ಕಿ ಅವರಿಲ್ಲ, ಅಪ್ಪ ಇಲ್ಲ. ವಿರಾಟ್ ಇಲ್ವಾ? ವಿರಾಟ್ ನಿನ್ನ ಜೀವನದ ದೊಡ್ಡ ನಂಬಿಕೆ, ನಿನ್ನ ಕನಸು. ಅವನನ್ನು ಚೆನ್ನಾಗಿ ಬೆಳೆಸೋದು ನಿನ್ನ ಗುರಿ ಆರ್ತಿ. ಹೌದಕ್ಕ, ನಮ್ಮ ಜೀವ ಇರೋ ತನಕ ಜೀವನ ಇದ್ದೇ ಇರುತ್ತೆ. ನಾನು ನಿನ್ಗಿಂತ ಚಿಕ್ಕವಳು, ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಕ್ಕ. ಈ ಲೈಫ್ ಅನ್ನೋದಿದೆಯಲ್ಲ, ಒಂಥರ ಬೆಸ್ಟ್ ಫ್ರೆಂಡ್ ವರ್ಸಸ್ ಎನಿಮಿ ಇದ್ದಂಗೆ. ನಮ್ಮ ಸಿಚುವೇಶನ್ ತಕ್ಕಂಗೆ ಅದು ಚೇಂಜ್ ಆಗ್ತಾ ಹೋಗುತ್ತಕ್ಕ. ಅಯ್ಯೋ ದೇವ್ರೆ, ಹೀಗಾಯ್ತಲ್ಲ ಅಂತ ಸಿಚುವೇಶನ್ನ ಬ್ಲೇಮ್ ಮಾಡಿಕೊಂಡು ಅಳ್ತಾ ಕೂತ್ರೆ ಲೈಫ್ ನಮ್ಮ ಎನಿಮಿ. ಅದೇ ಕೆಟ್ಟ ಸಿಚುವೇಶನ್ನ ಪಾಸಿಟಿವ್ ಆಗಿ ತಗೊಂಡು ಗೆದ್ದು ನಿಂತರೆ ಲೈಫ್ ನಮ್ಮ ಬೆಸ್ಟ್ ಫ್ರೆಂಡ್. ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಬಾ ಏನಾದರೂ ತಿನ್ನೋ ಅಂತ. ಅಮ್ಮ, ನೀವು ನನಗೆ ಮಾತ್ರ ಸಮಾಧಾನ ಮಾಡ್ತಿದ್ದೀರಾ, ಆದರೆ ಅಮ್ಮಗೆ ಮಾತ್ರ ಯಾಕೆ ಸಮಾಧಾನ ಮಾಡ್ತಿಲ್ಲ? ಅಯ್ಯೋ, ನನಗೇನಾಗಿದೆ? ನನಗೇನಾಗಿಲ್ಲ. ಸುಳ್ಳು ಹೇಳ್ಬೇಡ ಅಮ್ಮ. ನಿನ್ನೆಯಿಂದ ನೀನು ಏನೂ ತಿಂದಿಲ್ಲ, ಸುಮ್ಮನೆ ನನ್ನ ಹತ್ರ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೋತಿದ್ಯಾ ಅಷ್ಟೇ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಕ್ಕ. ಅಮ್ಮ, ಯಾವಾಗಲೂ ಭಾವನೆಗಳನ್ನು ಮನಸ್ಸಿನಲ್ಲಿ ಮಚ್ಚಿಟ್ಕೋಬಾರ್ದು. ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗಬೇಕು ಪುಟ್ಟ. ಬಲವಂತವಾಗಿ ಸಮಾಧಾನ ಮಾಡ್ಕೋಬಾರ್ದು ಪುಟ್ಟ. ಸಮಾಧಾನ ತಾನಾಗೆ ಆಗ್ಬೇಕು. ಕಣ್ಣೀರು ಹೊರಗೆ ಚೆಲ್ಬಿಡು, ಮನಸ್ಸು ನಿರಾಳ ಆಗತ್ತೆ. ಅತ್ತು ಬಿಡು ಪುಟ್ಟ, ಅತ್ತು ಬಿಡು. ಮಾಡಿದ ತಪ್ಪಾದ್ರೂ ಏನು? ನಿನ್ಮೇಲೆ ನಂಬಿಕೆ ಇಟ್ಟಿದ್ದ ತಪ್ಪ? ನನ್ನ ಸೊಸೆಗೆ ನಿನ್ಮೇಲೆ ನಂಬಿಕೆ ಇಡು ಅಂತ ಹೇಳಿ ಬಂದಿದ್ದೀನಿ. ಆದ್ರೆ ನನಗೆ ಭಯ ಆಗ್ತಾ ಇದೆ ನಂಬೋದಕ್ಕೆ. ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಆದ್ರೆ ಒಳ್ಳೇದಾಗೋ ನಾಳೆ ನಮ್ಮ ಜೀವನದಲ್ಲಿ ಬಂದೇ ಇಲ್ಲ. ಯಾಕೆ ನಮಗೆ ಈ ನೋವು? ಯಾಕೆ ನಮಗೆ ಈ ಸಂಕಟ? ನನಗೆ ಇವತ್ತು ಉತ್ತರ ಬೇಕು. ಉತ್ತರ ಇಲ್ಲದೆ ನಾನು ಇಲ್ಲಿಂದ ಕದಲಲ್ಲ. ವೈದೇಹಿ, ಇಲ್ಲೇನೇ ಮಾಡ್ತಾ ಇದೀಯಾ? ಸೂತಕದ ಮನೆ ಇದು. ದೇವ್ರ ಮನೆ ಒಳಗಡೆ ಹೋಗ್ಬಾರ್ದು, ಆಚೆ ಬರ್ರಿ. ನಾನು ಬರಲ್ಲಮ್ಮ. ಇದೇನೇ ವೈದೇಹಿ, ಎಳೆ ಮಕ್ಕಳ ಥರ ಹಠ ಮಾಡ್ತಾ ಇದ್ದೀಯಲ್ಲ. ಇಂಥ ಸಮಯದಲ್ಲಿ
ದೇವ್ರ ಮನೆ ಒಳಗಡೆ ಹೋಗಬಾರ್ದು. ಹೇಳೋದನ್ನು ಅರ್ಥ ಮಾಡ್ಕೊ. ಹೊರಗಡೆ ಬಾ. ಯಾಕಮ್ಮ ಹೋಗ್ಬಾರ್ದು? ದುಃಖ ಕೊಟ್ಟಿದ್ದು ಈ ದೇವ್ರೆ, ಮಂಜಣ್ಣ ಸಾಯೋ ಹಾಗೆ ಮಾಡಿದ್ದು ಈ ದೇವ್ರೆ. ಅಂದಮೇಲೆ ಯಾಕೆ ಹೀಗೆ ಮಾಡಿದೆ ಅಂತ ದೇವ್ರನ್ನ ಪ್ರಶ್ನಿಸಬಾರ್ದ? ವೈದೇಹಿ, ಯಾಕೆ? ಏನಾಯ್ತೆ ನಿನಗೆ? ಏನೇನೋ ಮಾತಾಡ್ತಾ ಇದ್ದೀಯಾ? ಇನ್ನೇನಾಗ್ಬೇಕಮ್ಮ? ಪಾಪಮ್ಮ, ಆರ್ತಿ ಮುಖ ನೋಡಕ್ಕಾಗ್ತಿಲ್ಲ. ಆರ್ತಿ ದೇವ್ರಿಗೆ ಏನ್ ಮೋಸ ಮಾಡಿದ್ಲು? ಅಪ್ಪಮ್ಮ, ಅವಳದಿನ್ನೂ ಚಿಕ್ಕ ವಯಸ್ಸು, ಗಂಡನ್ ಕಳ್ಕೊಳ್ಳೋ ವಯಸ್ಸು ಅಲ್ಲ, ಅಪ್ಪನ್ ಕಳ್ಕೊಳ್ಳೋ ವಯಸ್ಸು ಅಲ್ಲ. ಈ ಜೀವನನೇ ಸಾಕು, ಬದುಕೆ ಬೇಡ ಅನ್ನೋ ಹತ್ತಕ್ಕೆ ತಲುಪಿದಾಳ ಅವಳು. ಇದೇ ದೇವ್ರು. ಈ ದೇವ್ರನ್ನ ಪ್ರಶ್ನಿಸುವ ಅಧಿಕಾರ ಇಲ್ವೇನಮ್ಮ ನನಗೆ? ಇಲ್ಲಮ್ಮ, ನಮಗ ಅಧಿಕಾರನೂ ಇಲ್ಲ, ಶಕ್ತಿನೂ ಇಲ್ಲ. ಆದರೆ ಒಂದು ಮಾತು ನೆನ್ಪಿಟ್ಕೊ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ಯಾಕಮ್ಮ? ಯಾಕೆ ನೀನು ಸುಳ್ಳು ಹೇಳ್ತಾ ಇದೀಯಾ? ನಂಬಿಕೆಗೆ ಮಾತ್ರ ಸುಳ್ಳನ್ನು ಮಟ್ಟ ಹಾಕೋದಕ್ಕೆ ತಾಕತ್ತಿರೋದು. ನನಗೆ ಸುಳ್ಳಿನ ಸಮಾಧಾನ ಬೇಡಮ್ಮ, ನನಗೆ ಸತ್ಯ ಬೇಕು. ಯಾಕೆ ದೇವ್ರು ನಮ್ಗೆ ಪದೇ ಪದೇ ಕಷ್ಟ ಕೊಡ್ತಾನೆ? ನಾವೇನ್ ಪಾಪ ಮಾಡಿದ್ವಿ? ಅದ್ರ ಉತ್ತರ ಬೇಕೇ ಬೇಕು. ಯಾಕಮ್ಮ ನಾವ್ ಯಾರಿಗಾದ್ರೂ ಮೋಸ ಮಾಡಿದೀವ? ಯಾಕೆ ದೇವರು ಮೇಲಿಂದ ಮೇಲೆ ನಮಗ್ ಕಷ್ಟ ಕೊಡ್ತಿದ್ದಾನೆ? ದೇವರ ವಿಗ್ರಹ ಆಗೋದಕ್ಕೆ. ಅತಿ ಹೆಚ್ಚು ಉಳಿಪೆಟ್ಟು ತಿಂದ್ರೇನೆ ಕಲ್ಲು ದೇವರ ವಿಗ್ರಹ ಆಗೋದು. ಕಡಿಮೆ ಉಳಿಪೆಟ್ಟು ತಿಂದರೆ ದೇವಸ್ಥಾನದ ಮೆಟ್ಲಾಗ್ಬೋದು ಅಷ್ಟೇ. ಇನ್ನು ಎಷ್ಟು ದಿನ ನೋವಿನಲ್ಲಿರ್ಬೇಕಮ್ಮ? ಇನ್ನು ಎಷ್ಟು ಉಳಿಪೆಟ್ಟು ತಿನ್ಬೇಕಮ್ಮ ನಾವು? ದೇವ್ರು ಆಗೋ ತನಕ ಮಗಳೇ, ದೇವ್ರ ವಿಗ್ರಹ ಆಗೋದು ಅಷ್ಟು ಸುಲಭ ಅಲ್ಲ. ನೋಡು, ನೀನು ಈ ಮನೆ ಯಜಮಾನಿ. ಇಲ್ಲಿ ನೀನು ಅಳ್ತಾ ಕೂತ್ರೆ ಏನೂ ಪ್ರಯೋಜನ ಇಲ್ಲ. ಮನೇಲಿ ಇರೋವ್ರಿಗೆಲ್ಲ ನೀನು ಸಮಾಧಾನ ಹೇಳಬೇಕು. ದಯವಿಟ್ಟು ಆ ದೇವ್ರ ಮುಂದೆ ಕೂತಿರೋ ಧರಣಿನ ಬಿಟ್ಟು ಹೊರಗಡೆ ಬಾ. ವೈದೇಹಿ, ಆರ್ತಿನೋ ಅಮೂಲ್ಯ ನಿನ್ನೆಯಿಂದ ಏನೂ ಹೊಟ್ಟೆಗೆ ಸರಿಯಾಗಿ ತಿಂದೇ ಇಲ್ಲ. ಅವ್ರಿಗೆ ಸಮಾಧಾನ ಮಾಡು. ತಿನ್ನೋದಕ್ಕೆ ಏನಾದರೂ ಕೊಡಮ್ಮ ಅವ್ರಿಗೆ. ಸರಿವಾ? ಇಷ್ಟೊತ್ತು ನನ್ನ ಮನಸ್ಸು ತುಂಬ ಭಾರವಾಗಿತ್ತು, ಈಗ ಒಂಚೂರು ನಿರಾಳ ಆಯ್ತು. ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಈ ಮನೆಯಲ್ಲಿ ನಮಗ್ ಸಮಾಧಾನ ಮಾಡೋದಕ್ಕೆ ಅಜ್ಜಿ ಇದ್ದಾರೆ, ಅತ್ತೆ ಇದ್ದಾರೆ, ನೀನಿದ್ಯಾ. ಆದ್ರೆ ಅಲ್ಲಿ ಪಾಪ ಅಮ್ಮ ಒಬ್ಳೇ ಇದ್ದಾಳೆ. ಅಂಜು ಪಾಪ ಚಿಕ್ಕವಳು ಕಣೆ, ಅವಳು ಹೇಗೆ ಸಮಾಧಾನ ಮಾಡೋದಕ್ಕಾಗುತ್ತೆ ಹೇಳು? ಪಾಪ ಅವಳೇ ಅಪ್ಪ ತೀರ್ಕೊಂಡಿರೋ ಶಾಕಲ್ಲಿರ್ತಾಳೆ. ಪಾಪ ಅಕ್ಕ, ಅಮ್ಮ ಅವಳನ್ನ ಈ ಪರಿಸ್ಥಿತಿಯಲ್ಲಿ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ. ಅಮ್ಮ ಆ ಮನೆಯಲ್ಲಿದ್ರೆ ಅವಳಿಗೆ ದಿನ ಅಪ್ಪನ ನೆನಪು ಕಾಡ್ತಾನೆ ಇರುತ್ತೆ ಕಣೆ. ತುಂಬಾ ಕಷ್ಟ ಆಗುತ್ತೆ ಅವಳಿಗೆ. ಹಾಗಾದ್ರೆ ಅಮ್ಮನ ಈ ಮನೆ ಕರ್ಕೊಂಡು ಬಂದ್ಬಿಡೋಣವಾ? ಅಮ್ಮ, ನನಗೂ ಅದೇ ಡೌಟ್ ಅಕ್ಕ. ಅಮ್ಮಂಗೆ ಆ ಮನೆ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಅನ್ನೋದಕ್ಕಿಂತ ತರ ಮೋಹ. ನಿನಗೆ ನೆನಪಿದ್ಯಾ, ನಾವು ಚಿಕ್ಕವರಿರುವಾಗ ಆ ಮನೆನ ಕಟ್ಟಿಸ್ತಾ ಇದ್ರು. ಹೌದು, ನಾವೆಲ್ಲಾದ್ರೂ ಮಾವನ ಮನೆಗೋ ಅಥವಾ ಅತ್ತೆ ಮನೆಗೋ ಹೋದ್ರೆ ಸಾಕು, ಅಲ್ಲೂ ಅಮ್ಮಂಗೆ ಮನೆದೇ ನೆನಪು. ಮೊದಲಲ್ಲಿಂದ ವಾಪಸ್ ಬರಬೇಕು ಅನ್ನೋ ಆಸೆ. ಅಮ್ಮಂಗೆ ಆ ಮನೆನೇ ಪ್ರಪಂಚ. ಅಮ್ಮ ನಿಜವಾಗ್ಲೂ ಆ ಮನೆ ಬಿಟ್ಟು ಬರ್ತಾಳ ಅಕ್ಕ? ಅಮ್ಮ ಬರ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾವಿಬ್ರು ಹೇಗಾದರೂ ಮಾಡಿ ಅಮ್ಮನ್ನ ಆ ಮನೆಯಿಂದ ಈ ಮನೆಗೆ ಕರ್ಕೊಂಡು ಬರಲೇಬೇಕು. ಅವಳಿಗೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ ಅಂತ
ಹೀಗೆ ಬಿಟ್ಬಿಡೋದಕ್ಕಾಗತ್ತಾ ಅಮ್ಮ? ಆ ಮನೆಯಲ್ಲಿ ಅಮ್ಮಂಗೆ ಉಳ್ದಿರೋದು ಅಂದ್ರೆ ಅಪ್ಪನ ನೆನಪುಗಳು ಮಾತ್ರ. ಒಂದೊಂದು ಗೋಡೆ ನೋಡಿದ್ರು ಅಮ್ಮಂಗೆ ಅಪ್ಪ ನೆನಪಾಗ್ತಾರೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ 35 ವರ್ಷದಿಂದ ಅಪ್ಪ ಅಮ್ಮ ಒಟ್ಟಿಗೆ ಆ ಮನೆಯಲ್ಲಿದ್ದಾರೆ ಕಣೆ. ಒಟ್ಟಿಗೆ ಮಕ್ಳು ಕನ್ಸು ಕಂಡಿದ್ದಾರೆ, ಮಕ್ಳು ಮದುವೆ ಕನಸು ಕಂಡಿದ್ದಾರೆ. ಅಮ್ಮ ಆ ಮನೆಯಲ್ಲಿದ್ರೆ ಖಂಡಿತ ಅವ್ರಿಗೆ ಅಪ್ಪನ ನೆನಪು ಕಾಡುತ್ತೆ ಕಣೆ. ಹೌದಕ್ಕ. ನನಗೆ ಮೊನ್ನೆ ಸರೋಜಕ್ಕ ಹೇಳ್ತಾ ಇದ್ರು, ಅಮ್ಮ ಸುಮಾರು ಒಂದು ಅರ್ಧ ಗಂಟೆಯಿಂದ ಮನೆ ಮುಂದೆ ನಿಂತ್ಕೊಂಡಿದ್ರಂತೆ, ಸುಮ್ಮನೆ ಮನೆನೇ ನೋಡ್ತಾ ಇದ್ರಂತೆ. ಆಗ ಸರೋಜಕ್ಕ ಹೋಗಿ ಕೇಳಿದ್ದಕ್ಕೆ ನನಗೆ ಮನೆ ನೋಡ್ತಿದ್ರೆ ಮಂಜು ಅವ್ರು ನೆನಪಾಗುತ್ತೆ ಅಂತ ಹೇಳ್ತಿದ್ರಂತೆ. ಅದಕ್ಕೆ ನಾನು ಹೇಳ್ತಿರೋದು, ಅಮ್ಮನ್ನ ಮೊದಲು ನಮ್ಮ ಮನೆಗೆ ಕರ್ಕೊಂಬರೋಣ. ಹೌದಕ್ಕ, ಮೊದಲು ಅಮ್ಮನ ಅಂಜುನ ಈ ಮನೆ ಕರ್ಕೊಂಡು ಬರಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, ಹೊರಗಡೆ ಮೊದಲೇ ಸರಿ ಇಲ್ಲ. ಆ ಬೆಟ್ಟಪ್ಪ ಮತ್ತು ಅಗ್ನಿ ತುಂಬ ಕ್ರೂರಿಗಳು, ಯಾವಾಗ ಏನು ಬೇಕಿದ್ರೂ ಮಾಡ್ಬೋದು. ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿದ್ರು ಅಮ್ಮ ಆ ಮನೇಲಿರೋದು ಸೇಫ್ ಅಲ್ಲ ಅಕ್ಕ. ಅಮ್ಮ ಬೇರೆ ಅಲ್ಲೊಬ್ಳೇ ಇರ್ತಾಳೆ, ನೆನ್ಸ್ಕೊಂಡ್ರೂ ಭಯ ಆಗುತ್ತೆ. ಪ್ಲೀಸ್ ಅಕ್ಕ, ಅಮ್ಮನೆಲ್ಲಿ ಕರ್ಕೊಂಡು ಬರೋಣವಾ? ಇನ್ಸ್ಪೆಕ್ಟರ್, ಏನಾದ್ರು ಲೀಡ್ ಸಿಗ್ತಾ? ಯಾವುದೇ ಕಾರಣಕ್ಕೂ ಬೆಟ್ಟಪ್ಪ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಧ್ರುವ ಅವರೇ, ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನು ಸರ್ ಅದು? ಮಂಜುನಾಥ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಫಾರೆನ್ಸಿಕ್ ರಿಪೋರ್ಟ್ ನೋಡಿದ್ಮೇಲೆ ನಮಗೆ ಅನಿಸ್ತಾ ಇರೋದು ಅದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ. ಸರ್ ಏನು ಹೇಳ್ತಿದ್ದೀರಾ? ನಮ್ಮ ಮಾವ ಯಾಕೆ ಸೂಸೈಡ್ ಮಾಡ್ಕೋತಾರೆ? ಅದು ಅಲ್ಲದೆ ನಮ್ಮ ಮಾವನ ಕಣ್ಣು ಮುಂದೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸೂಸೈಡ್ ಅಂತ ಹೇಗೆ ಹೇಳ್ತೀರಾ ಸರ್? ಸಾಧ್ಯ ಇದೆ ಧ್ರುವ. ಆ ಬೆಟ್ಟಪ್ಪ ತುಂಬ ಚಾಲಾಕಿ. ತಾನು ಕೊಲೆ ಮಾಡಿದ್ರೆ ಕೇಸ್ ಆಗತ್ತೆ ಅಂತ ಮಂಜು ಅವ್ರ ಕೈಗೆ ಗನ್ ಕೊಟ್ಟು ಶೂಟ್ ಮಾಡ್ಕೊಳಕ್ಕೆ ಮಾಡಿದ್ದಾನೆ ಅಂತ ನಮಗನ್ನಿಸ್ತಾ ಇದೆ. ಮೋಸ್ಟ್ಲಿ ಮಗುನ ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಇನ್ಸ್ಪೆಕ್ಟರ್, ಒಂದ್ಸಲ ಆ ಬೆಟ್ಟಪ್ಪ ಎಲ್ಲಿದ್ದಾನೆ ಅಂತ ಹೇಳಿ, ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಮೊದಲನೇ ಸಲ ಅವನು ಹಾಸ್ಪಿಟಲ್ ನೋಡಿದಾಗಲೇ ಕೊಂದಾಕ್ಬೇಕಾಯ್ತು. ನಮ್ಮ ಕುಟುಂಬ ಮನೆಯವ್ರು ನೆಮ್ಮದಿಯಾಗಿರ್ತಾ ಇತ್ತು. ಕೂಲ್ ಡೌನ್ ಧ್ರುವ ಅವರೇ. ಆ ಬೆಟ್ಟಪ್ಪ ತುಂಬ ಕ್ರೂರಿ. 25 ವರ್ಷ ಜೈಲಲ್ಲಿ ಇದ್ದು ಬಂದವನು ಅವನು. ಜೈಲಿನಲ್ಲಿ ಕ್ರೈಮ್ ಮಾಡೋದ್ರ ಬಗ್ಗೆ ಡಿಗ್ರಿ ತೊಗೊಂಬಂದಿದ್ದಾನೆ. ಭಯಂಕರ ಚಾಲಾಕಿ ಅವನು. ದಿನ ಅವನ ಅಡ್ಡನ ಚೇಂಜ್ ಮಾಡ್ತಾನೆ ಇರ್ತಾನೆ. ಆದರೆ ನಾವು ಸುಮ್ಮನೆ ಕೂತಿಲ್ಲ, ಅವನ್ನ ಹಿಡಿದೇ ಹಿಡಿತೀವಿ. ಹಿಡಿದೇನು ಮಾಡ್ತೀರಾ? ಜೈಲಿಗೆ ಕಳಿಸ್ತೀರಾ? ಆದರೆ ಮತ್ತೆ ಆಚೆ ಬರ್ತಾನೆ ಅವನು. ಅವನು ಮಂಜು ಮಾವನ್ ಥರ ಇನ್ನೊಂದು ಜನನ ಜೀವ ತೆಗಿತಾನೆ. ಅವನು ಮನುಷ್ಯ ಅಲ್ಲ ಸರ್, ರಾಕ್ಷಸ. ಅವನ ಜೈಲಿಗೆ ಹಾಕ್ಬಾರ್ದು, ಸೀದಾ ನೇಣಿಗೆ ಹಾಕ್ಬೇಕು. ಧ್ರುವ, ನೀವೊಬ್ರು ಪೊಲೀಸ್ ಆಫೀಸರ್ ಮುಂದೆ ಮಾತಾಡ್ತಾ ಇದ್ದೀರಾ ಅನ್ನೋದು ನೆನಪಿರಲಿ. ನಮಗೆ ನಮ್ಮ ಕೆಲಸ ಹೇಳ್ಕೊಡಕ್ಕೆ ಬರಬೇಡಿ. ನಮ್ಮ ಕೆಲಸ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತು. ಮೊದಲು ನೀವು ನಿಮ್ಮ ಮನೇನ ಸರಿಯಾಗಿ ನೋಡ್ಕೊಳ್ಳಿ. ಅಂದರೆ ಏನು ಹೇಳ್ತೀರಾ ಸರ್? ಮಗು ಕಿಡ್ನಾಪ್ ಆಗಕ್ಕೆ ಮುಂಚೆ ನಿಮ್ಮ ಮನೆಯಿಂದ ಬೆಟ್ಟಪ್ಪನ ಕಾಲು ಹೋಗಿದೆ ಅಂದರೆ ಅದರ ಅರ್ಥ ಏನು? ನಿಮ್ಮ ಮನೇಲೇ ಇರೋರು ಯಾರೋ ಬೆಟ್ಟಪ್ಪನಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೀವು ಎಷ್ಟೊತ್ತಿಗೆ ಹೊರಟ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋ ಅಷ್ಟು ಇನ್ಫಾರ್ಮೇಶನು ಬೆಟ್ಟಪ್ಪನ ಹತ್ರ ಇತ್ತು. ಅದನ್ನು ಕೊಡ್ತಿದ್ದವ್ರು ಯಾರು? ನಿಮ್ಮ ಮನೆಯಿಂದ ನಿಮ್ಮ ಮನೆಯವರೇ. ನಮ್ಮ ಮನೆಯಿಂದನಾ? ಹೇಗೆ ಸರ್ ಹೇಳ್ತೀರಾ? ನಾವು ಬೆಟ್ಟಪ್ಪನ ಮೊಬೈಲ್ನ ಟ್ರ್ಯಾಕ್ ಮಾಡಿದ್ವಿ. ಅದರಲ್ಲಿ ನಿಮ್ಮ ಮನೆ ಹತ್ರ ಇದೆಯಲ್ಲ ನೆಟ್ವರ್ಕ್, ಅದರಿಂದ ಬಳಸಿರೋ ಮೊಬೈಲಿಂದ 3 ಸಲ ಬೆಟ್ಟಪ್ಪನಿಗೆ ಕಾಲ್ ಹೋಗಿದೆ. ಬೆಟ್ಟಪ್ಪನ ಪಾರ್ಟ್ನರು ನಿಮ್ಮ ಮನೆಯಲ್ಲೇ ಇದ್ದಾರೆ. ನಮ್ಮಲ್ಲ, ಯಾರಿರ್ಬೋದು? ಆದಷ್ಟು ಬೇಗ ನಾವು ನಾಮಕರಣ ಶಾಸ್ತ್ರನ ಮಾಡಿ ಮುಗಿಸ್ಬೇಕು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಮ್ಮ ಮನೆ ಒಂದು ಜಿರಳೆ ಇದೆ, ಮೊದಲು ಅದನ್ನು ಹೊಸ್ಕಾಕಿ ಆಮೇಲೆ ಬೆಟ್ಟಪ್ಪನ ವಿಚಾರಕ್ಕೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಷನ್.